ಹಾಯ್ ಫ್ರೆಂಡ್ಸ್, ಧ್ಯಾನ ಮಾಡ್ತಾ ಇದ್ದೀರಾ? ಧ್ಯಾನ ಮಾಡಬೇಕಾದ್ರೆ ಹೀಗೆ ಹೇಳ್ಕೊಳ್ರಿ, ಪ್ರತಿನಿತ್ಯ ಧ್ಯಾನ ಮಾಡುವುದರಿಂದ ನನ್ನ ಒಳಗಡೆ ಇರುವ ಆತ್ಮಶಕ್ತಿ ನನಗೆ ತಿಳಿಯುತ್ತೆ, ನನ್ನ ಒಳಗಡೆ ಇರುವ ದೈವಶಕ್ತಿ ನನಗೆ ತಿಳಿಯುತ್ತೆ. ಧ್ಯಾನಂ ಸರ್ವಜ್ಞಾನ ಪ್ರಸಾದಿನಿ ಅಂದರೆ ಧ್ಯಾನದಿಂದ ನಮಗೆ ಎಲ್ಲ ಜ್ಞಾನ ತಿಳಿಯುತ್ತೆ. ಧ್ಯಾನಂ ಸಕಲ ಸಮಸ್ಯೆ ನಿವಾರಣಿ, ಧ್ಯಾನ ಮಾಡುವುದರಿಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಧ್ಯಾನಂ ಸಕಲ ಭೋಗಕಾರಿಣಿ, ಧ್ಯಾನದಿಂದ ಎಲ್ಲ ಭೋಗಭಾಗ್ಯಗಳು ನಮ್ಮದಾಗ್ತವೆ. ಧ್ಯಾನ ಮಾಡಬೇಕಾದ್ರೆ ನಿನ್ನೆಯ ಬಗ್ಗೆ ಚಿಂತೆ ಮಾಡಬಾರ್ದು, ನಾಳಿನ ಬಗ್ಗೆ ಭಯ ಪಡಬಾರ್ದು. ಪ್ರಸ್ತುತ ನಾವೆಲ್ಲರೂ ಧ್ಯಾನ ಮಾಡ್ತಾ ಇದ್ದೀವಿ, ಧ್ಯಾನವನ್ನು ಮಾತ್ರ ಮಾಡಬೇಕು, ಅಂದರೆ ವರ್ತಮಾನದಲ್ಲೇ ಇರಬೇಕು. ಈ ರೀತಿ ನಾವು ಧ್ಯಾನ ಮಾಡಿದಾಗ ಧ್ಯಾನ ಚೆನ್ನಾಗಿ ಕುದುರುತ್ತೆ. ಧ್ಯಾನದಲ್ಲಿರುವ ಶಕ್ತಿ ನಮಗೆ ಗೊತ್ತಾಗುತ್ತೆ. ಪ್ರತಿನಿತ್ಯ ನಾವು ಊಟ ಹೇಗೆ ಮಾಡ್ತೀವಿ, ಸ್ನಾನ ಹೇಗೆ ಮಾಡ್ತೀವಿ, ನಿದ್ದೆ ಹೇಗೆ ಮಾಡ್ತೀವಿ, ಹಾಗೆ ನಮ್ಮ ಜೀವನದಲ್ಲಿ ಈ ಧ್ಯಾನ ಒಂದು ಭಾಗ ಆಗಬೇಕು. ಧ್ಯಾನ ಮಾಡೋದಷ್ಟೇ ಅಲ್ಲ, ಅದರ ಜೊತೆಗೆ ಆಧ್ಯಾತ್ಮಿಕ ಪುಸ್ತಕಗಳನ್ನು ಕೂಡ ಓದಬೇಕು. ಸಜ್ಜನ ಸಾಂಗತ್ಯದಲ್ಲಿ ಕೂಡ ನಾವು ಇರಬೇಕು, ಸೇವೆಯಲ್ಲಿ ಕೂಡ ಇರಬೇಕು. ಆಗ ಸಂಪೂರ್ಣವಾದ ಧ್ಯಾನದ ಫಲಿತವನ್ನು ನಾವು ಕಾಣ್ಬೋದು. ಪ್ರತಿ ಕ್ಷಣ ಆನಂದವಾಗಿ ಜೀವಿಸಬಹುದು. ಥ್ಯಾಂಕ್ ಯು.